ರಾಮನಗರ ಜಿಲ್ಲೆಯಲ್ಲಿ ಓರ್ವ ವಿದ್ಯಾರ್ಥಿಗೆ ಕೊರೋನಾ. ರ್ಯಾಂಡಮ್ ಟೆಸ್ಟ್ ನಲ್ಲಿ ಇಂಜಿನಿಯರ್ ವಿದ್ಯಾರ್ಥಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಬೈರಮಂಗಲ ವಿದ್ಯಾರ್ಥಿ 2 ದಿನಗಳ ಕಾಲ ಸೋಂಕಿತ ವಿದ್ಯಾರ್ಥಿಗೆ ಐಸೋಲೇಷನ್. ರಾಮನಗರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕಾಂತರಾಜು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನ ಪಕ್ಕದಲ್ಲೇ ಇರುವಂತಹ ರಾಮನಗರಕ್ಕೆ ಈಗ ಕೊರೋನಾ ಎಂಟ್ರಿ ಆಗಿದೆ. ರ್ಯಾಂಡಮ್ ಟೆಸ್ಟ್ ನಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಈಗ ಕೋವಿಡ್ ಪಾಸಿಟಿವ್ ಬಂದಿದೆ. ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಬೈರಮಂಗಲದ ವಿದ್ಯಾರ್ಥಿಗೆ ಈಗ ಕೋವಿಡ್ ಪಾಸಿಟಿವ್ ಬಂದಿರೋದು. 2 ದಿನಗಳ ಕಾಲ ಸೋಂಕಿತ ವಿದ್ಯಾರ್ಥಿಗೆ ಐಸೋಲೇಷನ್ ಅಂತ ಈಗ ಸೂಚಿಸಲಾಗಿದೆ ಅವರಿಗೆ. ರಾಮನಗರದ ಜಿಲ್ಲಾ ಆರೋಗ್ಯಾಧಿಕಾರಿ ಡಿಎಚ್ಒ ಡಾಕ್ಟರ್ ಕಾಂತರಾಜ್ ಅವರು ಈ ಮಾಹಿತಿಯನ್ನ ನೀಡಿದ್ದಾರೆ. ಇವತ್ತು ನಮ್ಮ ಬೈರ್ಮನ್ PHCಯಲ್ಲಿ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡುವಾಗ ಒಬ್ರು ವರುಣ್ ಅಂತ ಹೇಳಿ 22 ಇಯರ್ಸ್ ಇವರಿಗೆ ಟೆಸ್ಟ್ ಮಾಡಿದಾಗ ಅವರು ಕೋವಿಡ್ ಪಾಸಿಟಿವ್ ಬಂದಿದ್ದಾರೆ. ಬಟ್ ಮೇಲ್ನೋಟಕ್ಕೆ ಸಿಂಪ್ಟಮ್ಸ್ ಏನು ಜಾಸ್ತಿ ಇಲ್ಲ. ಸೊ ಅವರು ಅಮೃತ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ಇವ್ರನ್ನ ಇವಾಗ ನಾವು ಐಸೋಲೇಷನ್ ಇಟ್ಟು 2 ಡೇಸ್ ಅವ್ರದ್ದು ಕ್ಲಿನಿಕಲಿ ಹೇಗಿರ್ತಾರೆ ಅಂತ ನೋಡಿ ನಂತರ ಅವ್ರನ್ನ ಕಳಿಸ್ಕೊಡ್ತೀವಿ. ಈ ಟೈಮಲ್ಲಿ ಏನಂದ್ರೆ ಈಗ ನಾವು ಟೆಸ್ಟಿಂಗ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಇದೀವಿ. 2 ಈ ಟೈಮಲ್ಲಿ ಎಲ್ರಿಗೂ ಅಡ್ವೈಸ್ ಮಾಡೋದ್ರೆ ಯಾರು ಗಾಬರಿ ಆಗೋದು ಬೇಕಿಲ್ಲ. ಸೊ ಎಲ್ಲರೂ ಧೈರ್ಯವಾಗಿರ್ಬೋದು. ಬಟ್ ಎಲ್ಲರೂ ಮಾಸ್ಕ್ ಹಾಕೊಳ್ಳಿ, ದಯವಿಟ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್